ಹರೇ ಶ್ರೀನಿವಾಸ. ನಾವು ಸಮಸ್ತ ವಿಜಯಪುರ ವಿಪ್ರ ಸಮಾಜಮುಖಿ ಮಹಿಳಾ ಮಂಡಳಿಯಿಂದ ಎಲ್ಲರೂ DC ಅವರಿಗೆ ನಾವು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಇದೊಂದು ನಮ್ಮ ಬ್ರಾಹ್ಮಣರಿಗೆ ಒಂದು ದೊಡ್ಡ ಅಪರಾಧ. ಇದು ಎಂದೆಂದೂ ಆಗಲಾರ್ದ ಅಪರಾಧ ಇವತ್ತಾಗಿದೆ. ಇದನ್ನು ಮುಂದೆ ಆಗಬಾರ್ದು. ಎಲ್ಲ ನಮ್ಮ ಬ್ರಾಹ್ಮಣರು ಒಕ್ಕಟ್ಟು ಕೂಡಿ ಇದನ್ನು ನಾವು ಆದಷ್ಟು ಬೇಗನೆ ನಾವು ಮಾಡಿದರೆ ಇದೊಂದು ನಾವು ಕೊಟ್ಟಕ್ಕೆ ದೇಶಕ್ಕೆ ಕೊಟ್ಟಂಥ ಒಂದು ಕೊಡುಗೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಒಬ್ಬರು ಇಬ್ಬರಿಂದ ಆಗೋದಿಲ್ಲ. ಎಲ್ಲ ಬ್ರಾಹ್ಮಣರು ಬಂದು ತಮ್ಮ ಮನೆಯೊಳಗೆ ಕೂಡ ಎಷ್ಟು ಬೇಕೋ ಅಷ್ಟು ತಮ್ಮ ಮನೆಯಿಂದ ಬಂದು ನಮಗೊಂದು ಸಹಾಯ ಮಾಡಿದ್ರೆ ಇದು ಎಲ್ಲ ಕಡೆಯಿಂದ ಆಗ್ತದೆ. ಒಬ್ಬರೇ ಆಗೋದಿಲ್ಲ, ಎಲ್ಲರೂ ಬರಬೇಕು. ನಮ್ಮ ಬ್ರಾಹ್ಮಣರು ಒಕ್ಕೂಟಿದ್ದೀವಿ ಅಂತ ಬಂದು ತೋರಿಸ್ರಿ. ಬಂದು ತೋರಿಸಿ ಕಾರ್ಯಗತವನ್ನು ಮುಂದಿನ ಅಧಿಕಾರಿಗಳು ಮಾಡೇ ಮಾಡ್ತಾರೆ. ಇದೊಂದು ನನ್ನ ನಂಬರ ವಿನಂತಿ. ಇದನ್ನು ಆದಷ್ಟು ಬೇಗನೆ ಮಾಡಿ ಮುಂದಿನ ಯಾವ ಕೆಟ್ಟ ಉದ್ದೇಶನೂ ಬ್ರಾಹ್ಮಣರಿಗೆ ಆಗ್ಬಾರ್ದು. ಯಾಕಂದ್ರೆ ಬ್ರಾಹ್ಮಣರು ಭಾಳ ಮಾನಕ್ಕೆ ಅಂಜವ್ರು. ಅವ್ರಿಗೆ ಮಾನ ಆದ್ರೆ ಅವ್ರಿಗೆ ಅದ್ರ ಒಂದು ಪೆಟ್ಟು ಕೊಟ್ಟಂಗೆ ಆಗ್ತದೆ. ಆ ಮಾನ ಎಂದೇನು ಅಪಮಾನ ಆಗಬಾರ್ದು. ಧರ್ಮದ ಸಂಸ್ಕೃತಿ ನಡ್ಕೋತ ಬಂದಾರ ಅವರು. ನಾವೇ ಕೂತು ಧರ್ಮ ಕೆಡಿಸಿದ್ರೆ ಮುಂದಿನವ್ರು ಮಾಡೋದಿಲ್ಲ. ಆದಷ್ಟು ಬ್ರಾಹ್ಮಣರು, ಎಲ್ಲ ಬ್ರಾಹ್ಮಣರು, ಮಠದವರು ಬಂದು ಇದಕ್ಕೆ ಕೈ ಜೋಡಿಸ್ಬೇಕು. ಮಠಾಧೀಶರನ್ನೂ ಬರಬೇಕು. ಯಾಕಂದ್ರೆ ಕೇಳೋದು ನಿಮ್ಮ ಅಧ್ಯಕ್ಷರಲ್ಲಿದ್ದಾರ, ನಿಮ್ಮ ಮಠಾಧೀಶರಲ್ಲಿದ್ದಾರ ಅಂತ ಕೇಳ್ತಾರೆ. ಅದಕ್ಕಾಗಿ ಅವರೂ ಕೂಡ ನಮ್ಮ ಜೋಡಿ ಎಲ್ಲರೂ ಕೈ ಕೂಡಿಸಿ ಇದೊಂದು ಒಳ್ಳೆ ಕೆಲಸವನ್ನು ಆದಷ್ಟು ನಮ್ಮ ವಿಜಯಪುರ ಸಮಾಜಮುಖಿಯಿಂದ ನಾವು ಮಾಡೋಣ ಅಂತ ಹೇಳಿ ಇಡೀ ಸಮಸ್ತ ವಿಜಯಪುರ ಸಮಾಜಮುಖಿ ಮಹಿಳಾ ಮಂಡಳಿಯಿಂದ ನಾವು ವಿನಂತಿ ಮಾಡ್ಕೊಳ್ತಿದ್ದೇವೆ. ಆದಷ್ಟು DC ಸಾಹೇಬರು ನಮ್ಗೆ ಇದನ್ನು ಮಾಡಿಕೊಡ್ಬೇಕಂತ ಇನ್ನೊಮ್ಮೆ ಮತ್ತೊಮ್ಮೆ ಕೇಳ್ಕೊತೀನಿ ಅಂತ ಮಾಡಿ ಅವಕಾಶ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು. ನಾನು ಸವಿತಾ ಗಲ್ಗಲಿ, ನಾನು ವಿಜಯಪುರದಿಂದ ಮಾತಾಡ್ತಿದ್ದೀನಿ.